ಏನು ಎಸ್ಟಿಮೇಷನ್ ಟು ಟೆನ್ಸ್. ಟೆನ್ಸ್ ಅಲ್ಲಿ ಎಸ್ಟಿಮೇಷನ್ ನ ಹೇಗೆ ಮಾಡ್ತಾರೆ? ಟೆನ್ಸ್ ಅಂದ್ರೆ ಪ್ಲೇಸ್ ಟೆನ್ಸ್. ಆ ಟೆನ್ಸ್ ಪ್ಲೇಸ್ ಅಲ್ಲಿ ಎಸ್ಟಿಮೇಟ್ ಹೇಗೆ ಮಾಡ್ತಾರೆ ಅಂತ ನೋಡೋಣ. ಓಕೆ, ಟೆನ್ಸ್ ಪ್ಲೇಸ್ ಅಲ್ಲಿ ನಾವು ಫಸ್ಟ್ ಹೇಗೆ ಎಸ್ಟಿಮೇಟ್ ಮಾಡ್ತೀವಿ ಅಂದ್ರೆ ಇದರಲ್ಲಿ ಕೆಲವೊಂದಿಷ್ಟು ರಿಮೆಂಬರ್ ಪಾಯಿಂಟ್ಸ್ ಇದ್ದಾವೆ. ಟೆನ್ಸ್ ಅಂದ್ರೆ ನಮಗೆ 10 ಅಂದ್ರೆ ಎಷ್ಟು ವ್ಯಾಲ್ಯೂ, ಅದರ ನಿಯರ್ ವ್ಯಾಲ್ಯೂ ಯಾವ್ಯಾವ ಬರುತ್ತೆ? 1 2 3 4 ಅಪ್ ಟು ಎಂಡ್ ಆಗ್ತಾ 9 ಅಂದ್ರೆ ಇಷ್ಟು ವ್ಯಾಲ್ಯೂಸ್ ಇದರ ನಿಯರ್ ವ್ಯಾಲ್ಯೂ ಸಿಗತ್ತೆ. ಇದರಲ್ಲಿ ಇಲ್ಲಿ 5 6 7 8 ಇಷ್ಟು ವ್ಯಾಲ್ಯೂ ಅಲ್ಲಿ ಸಿಗತ್ತೆ. ಇದರಲ್ಲಿ ಯು ಲೆಟರ್ ಯೂನಿಟ್ ಪ್ಲೇಸ್ ಅಲ್ಲಿ ಬಂದ್ರೆ ನೀವೇನ್ ಮಾಡ್ಬೇಕಲ್ಲಿ ಇದನ್ನ ನೀವು 0ಗೆ ರೌಂಡ್ ಆಫ್ ಮಾಡಬೇಕು. ಯು ನಂಬರ್ಸ್ ಯೂನಿಟ್ ಪ್ಲೇಸ್ ಅಲ್ಲಿ ಬಂದ್ರೆ ನೀವೇನ್ ಮಾಡ್ಬೇಕು? 10ಗೆ ರೌಂಡ್ ಆಫ್ ಮಾಡ್ಕೋಬೇಕು. ಫಸ್ಟ್ ಪಾಯಿಂಟ್ ಏನು? 1 2 3 4 ಯು ಲೆಟರ್ಸ್ ಏನು ಇನ್ ಒನ್ಸ್ ಪ್ಲೇಸ್ ಇದ್ರೆ, ಪ್ರೆಸೆಂಟ್ ಇದ್ರೆ ಆರ್ ಪ್ರೆಸೆಂಟ್ ಇನ್ ಒನ್ಸ್ ಪ್ಲೇಸ್. ಒನ್ಸ್ ಪ್ಲೇಸ್ ಅಲ್ಲಿ ಪ್ರೆಸೆಂಟ್ ಇದ್ರೆ ನೀವು ಏನ್ ಮಾಡ್ಬೇಕು? ಅದನ್ನ ರೌಂಡಿಂಗ್ ಆಫ್ ಹೇಗೆ ಮಾಡಬೇಕು? ರೌಂಡಿಂಗ್ ಆಫ್ ಟು 0ಗೆ ರೌಂಡಿಂಗ್ ಆಫ್ ಮಾಡಬೇಕು. ಫಸ್ಟ್ ಪಾಯಿಂಟ್ ಅರ್ಥ ಆಯ್ತಾ? ನೆಕ್ಸ್ಟ್ ಪಾಯಿಂಟ್ ಏನು? ಇದು ಈ ವ್ಯಾಲ್ಯೂಸ್ ಈ ಒನ್ಸ್ ಪ್ಲೇಸ್ ಅಲ್ಲಿ ಇದ್ರೆ 10ಗೆ ರೌಂಡಿಂಗ್ ಆಫ್ ಮಾಡಬೇಕು. ಹೇಗೆ ಅಂತ ನೋಡೋಣ. ಅರ್ಥ ಆಯ್ತಾ? ಓಕೆ, ಗುಡ್ ಚಿಲ್ಡ್ರನ್ಸ್. ಹಾಗೆ ನಾನು ಹೇಳೋದನ್ನ ಕೇಳಿ. ಏನಂದ್ರೆ ಇಲ್ಲಿ ನೆಕ್ಸ್ಟ್ ಪಾಯಿಂಟ್ ಏನು? 5 6 7 8 9 are present in ಟೆನ್ಸ್ ಪ್ಲೇಸ್. ಏನು ಟೆನ್ಸ್ ಪ್ಲೇಸ್ ಅಲ್ಲಿ ಪ್ರೆಸೆಂಟ್ ಇದ್ರೆ ಅವಾಗ ನಾವೇನ್ ಮಾಡ್ತೀವಿ? ರೌಂಡಿಂಗ್ ಆಫ್ ಟು 10 ಅಂತ ಹೇಳಿದೆ. ಟೆನ್ಸ್ ಪ್ಲೇಸ್ ಅಲ್ಲಿ ಅಲ್ಲ, ಒನ್ಸ್ ಪ್ಲೇಸ್ ಅಲ್ಲಿ. ಎಲ್ಲಿ? ಒನ್ಸ್ ಪ್ಲೇಸ್ ಅಲ್ಲಿ ಅಂದ್ರೆ ನೀವು ಸೈಡ್ಗೆ ನೆಕ್ಸ್ಟ್ ಅರ್ಥ ಆಯ್ತಾ ಇದು? ಹಾಗಾದ್ರೆ 1 2 3 4 ಯು ರೌಂಡಿಂಗ್ ಆಫ್ ಮಾಡೋದು 0ಗೆ. 5 6 7 8 ಯು ವ್ಯಾಲ್ಯೂಸ್ ರೌಂಡಿಂಗ್ ಆಫ್ ಮಾಡೋದು 10ಗೆ. ಹೇಗೆ ಅಂತ 1 by 1 ಎಕ್ಸಾಂಪಲ್ ಇಂದ ನೋಡೋಣ. ಇದು ನೋಟ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ ನಾನು ಏನ್ ಹೇಳ್ತಿದ್ದೇನೆ ಅಂತ? ಇಲ್ಲೇನ್ ಮಾಡ್ತಿದ್ದೀವಿ? ಎಸ್ಟಿಮೇಟಿಂಗ್ ಟು ನಿಯರೆಸ್ಟ್ ಟೆನ್ಸ್ ಬೈ ರೌಂಡಿಂಗ್ ಆಫ್. ಟೆನ್ಸ್ದು ಹೇಗೆ ರೌಂಡಿಂಗ್ ಆಫ್ ಮಾಡೋದಂತ ಹೇಳಿದೆ. ಒಂದು ಕ್ವಶನ್ ತಗೊಳ್ಳಿ. ಏನಂದ್ರೆ ಈಗ ಇದೊಂದು ವ್ಯಾಲ್ಯೂ ಇದೆ. ಈ ವ್ಯಾಲ್ಯೂ ಏನಿದೆ ಫಸ್ಟ್ ರೀಡ್ ಮಾಡಿ. ಇದು ರೀಡ್ ಮಾಡಿ ನೋಡೋಣ. 1 10 100 1000 10,000 ಲ್ಯಾಕ್ ಅಂದ್ರೆ ಲ್ಯಾಕ್ ಅಲ್ಲಿ ಕೊಟ್ಟಿದ್ದಾರೆ. 1,18,097 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನ್ ಮಾಡ್ಬೇಕು? ರೌಂಡಿಂಗ್ ಆಫ್ ಅಂತ ಹೇಳಿದ್ದೆ. ನಾನು ರೌಂಡಿಂಗ್ ಆಫ್ ಮಾಡುವಾಗ ಟೆನ್ಸಿಗೆ ಮಾಡುವಾಗ ನಾನು ಕಂಡೀಷನ್ ಹೇಳಿದ್ದೆ 1 2 ಏನು 1 2 3 4 ಯು ವ್ಯಾಲ್ಯೂಸ್ ಇದ್ರೆ 0ಗೆ ರೌಂಡ್ ಆಫ್ ಮಾಡಬೇಕು. 5 6 7 8 9 ಇದ್ರೆ 10ಗೆ ರೌಂಡ್ ಆಫ್ ಮಾಡ್ಬೇಕಂತ ಹೇಳಿದ್ದೆ. ಸೊ ನೆಕ್ಸ್ಟ್ ಹೀಗೆ ರೌಂಡ್ ಆಫ್ ಮಾಡೋಣ. ಯಾವ ಪ್ಲೇಸ್ ಅಲ್ಲಿ? ಒನ್ಸ್ ಪ್ಲೇಸ್ ಅಲ್ಲಿ. ಒನ್ಸ್ ಪ್ಲೇಸ್ ಯಾವುದು? ಇದರಲ್ಲಿ ಇಲ್ಲಿ ಒನ್ಸ್ ಪ್ಲೇಸ್ ಅಲ್ಲಿ ಏನಿದೆ?
7 ಇದೆ. ಹಾಗಾದ್ರೆ ಇದನ್ನ ರೌಂಡಿಂಗ್ ಆಫ್ ಹೇಗೆ ಮಾಡಬೇಕು? 10ಗೆ. ಯಾವ ತರ ಅಂದ್ರೆ 10ಗೆ ರೌಂಡಿಂಗ್ ಆಫ್ ಆದ್ರೆ ಇಲ್ಲಿ 9 ಇದೆ, 9 ಇರೋ ವ್ಯಾಲ್ಯೂ ಏನಾಗತ್ತೆ? ಅದು 10ಗೆ ಕನ್ವರ್ಟ್ ಆಗತ್ತೆ. ಇದನ್ನ ಹೇಗೆ ಮಾಡೋದು? ಇಲ್ಲಿ 0 10ಗೆ ಕನ್ವರ್ಟ್ ಆಯ್ತು ಅಂದ್ರೆ ಇಲ್ಲಿ ಒಂದು 0 ಬಂತು. ತಿಳಿತಾ? ಓಕೆ. ಹಾಗಾದ್ರೆ ಇಲ್ಲಿ ಏನಾಯ್ತು ಅಂದ್ರೆ ಚಿಲ್ಡ್ರನ್ಸ್, ಇವಾಗ therefore 1,18,100 ಇದು ನಿಯರೆಸ್ಟ್ ಟು 1,18,097ಗೆ ಇದೆ ಅಂತ ಇಲ್ಲೇನು ಮಾಡಿದ್ವಿ? ರೌಂಡಿಂಗ್ ಆಫ್ ಮಾಡಿದ್ವಿ. ರೌಂಡಿಂಗ್ ಆಫ್ ಟು ಟೆನ್ಸ್. ರೌಂಡಿಂಗ್ ಆಫ್ ಟು ಟೆನ್ಸ್ ನೋಟ್ ಮಾಡ್ಕೊಳ್ಳಿದ್ದು. ಮಾಡ್ಕೊಂಡ್ರೆ ಅರ್ಥ ಆಯ್ತಾ ನಾನು ಹೇಳೋದು? ಇದೇ ಥರ ನಾನು ಕೆಲವೊಂದಿಷ್ಟು ನಂಬರ್ಸ್ನ ಕೊಡ್ತೀನಿ, ನೀವು ಸಾಲ್ವ್ ಮಾಡಬೇಕು. ಮಾಡ್ತೀರಾ? ಓಕೆ. ಇವತ್ತು ಇದಿಷ್ಟು ಹೇಳಿ ನಾನು ಸ್ಟಾಪ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಚಿಲ್ಡ್ರನ್ಸ್. ಬಾಯ್.